ಬೆಳಗಿನ ಶುಭೋದಯ. ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ವೈದ್ಯೆ ಹಾಗೂ ಯೋಗ ಶಿಕ್ಷಕಿ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಡಯಟ್ ಅಂದರೆ ಪಥ್ಯ. ಆಯುರ್ವೇದದಲ್ಲಿ ಪಥ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಮೆಡಿಸಿನ್ ಅಲ್ಲದೆ ಬರೀ ಡಯಟ್ ಮಾಡೋದ್ರಿಂದ, ರೋಗ ಬಂದಾಗ ಡಯಟ್ ಮಾಡೋದ್ರಿಂದನೇ ನೀವು ಆ ರೋಗವನ್ನು ಕಮ್ಮಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಅಂದರೆ ಇವಾಗ ಆಹಾರದಲ್ಲಿ ಯಾವ ರೈಸ್ ಕ್ವಾಲಿಟಿ, ಆಮೇಲೆ ಸೀರಿಯಲ್ಸ್ ಯಾವುದು, ಗ್ರೇನ್ಸ್ ಯಾವುದು, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಯಾವುದೆಲ್ಲ ತಗೊಂಡ್ರೆ ಅಂದರೆ ರೋಗಕ್ಕೆ ಸೂಕ್ತವಾಗಿರುವಂತಹ ಆಹಾರಗಳು, ಆಹಾರ ಪದ್ಧತಿಗಳನ್ನು ಹೇಳಿದ್ದಾರೆ. ಅದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಮೆಡಿಸಿನ್ ತಗೊಳ್ದೇನೆ ನೀವು ರೋಗ ಕಮ್ಮಿ ಮಾಡ್ಕೊಳ್ಬೋದಾಗಿದೆ. ಸಾಮಾನ್ಯವಾಗಿ ಅಂದರೆ ಇವತ್ತು ನಾನು ಮಾತಾಡೋದು ಜನರಲ್ ಡಿಸೀಸಸ್, ಅಂದರೆ ನೆಗಡಿ ಆಗಿರ್ಬೋದು, ಕೆಮ್ಮು ಅಥವಾ ಜ್ವರ, ಶೀತ, ಹಾಗೆ ಸ್ವಲ್ಪ ಮಟ್ಟಿಗೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್, ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು. ಇಂಥ ರೋಗಗಳಿಗೆ ಹೇಗೆಲ್ಲ ನಾವು ಮನೆಯಲ್ಲಿ ಸಿಗುವಂತಹ ಆಹಾರದಿಂದಲೇ ನಾವು ಹೇಗೆ ರೋಗ ಕಮ್ಮಿ ಮಾಡ್ಕೊಳ್ಬಹುದು, ಯಾವೆಲ್ಲ ಪದಾರ್ಥ ಉಪಯೋಗಿಸ್ಬೇಕು, ಹೇಗೆ ಅದನ್ನು ತಯಾರಿ ಮಾಡಬೇಕು ಅನ್ನೋದು ನಾವಿವತ್ತು ಮಾತಾಡೋಣ. ಈಗ ಫಸ್ಟ್ ನಾನು ಮಾತಾಡೋದು ಜ್ವರದ ಬಗ್ಗೆ. ಜ್ವರದಲ್ಲಿ ಸಾಮಾನ್ಯವಾಗಿ ದೇಹದ ಉಷ್ಣಾಂಶತೆ ಜಾಸ್ತಿ ಆಗಿರುತ್ತೆ, ಹಾಗೆ ನಮ್ಮ ದೇಹದಲ್ಲಿರುವ ಅಗ್ನಿ ಅಂದರೆ ಪಚನ ಕ್ರಿಯೆ ಆಗೋದಕ್ಕೆ ಬೇಕಾಗಿರುವಂತಹ ಜಾಠರಾಗ್ನಿ ಏನಿರುತ್ತೆ ಅದು ಕಮ್ಮಿ ಆಗಿರುತ್ತೆ. ಸೊ ಇದೆರಡನ್ನೂ ನಾವು ಸರಿಪಡಿಸಿದಾಗ ಜ್ವರ ಅನ್ನೋದು ಬೇಗ ಕಮ್ಮಿ ಆಗುತ್ತೆ. ಇದಕ್ಕೆ ಸೂಕ್ತವಾಗಿರುವಂಥ ಆಹಾರಗಳು ಯಾವುದು? ಇವಾಗ ಬೇಳೆಗಳಲ್ಲಿ ತಗೊಂಡ್ರೆ ನಾವು ಹೆಸರು ಬೇಳೆ ತುಂಬ ಇಂಪಾರ್ಟೆಂಟ್. ಅಂದರೆ ತುಂಬ ಇವಾಗ ಮಂದಾಗ್ನಿ ಇರೋ ಸಂದರ್ಭದಲ್ಲಿ, ಅಂದರೆ ಜಾಠರಾಗ್ನಿ ಕಮ್ಮಿ ಆಗಿರೋ ಸಂದರ್ಭದಲ್ಲಿ ಹೆಸರು ಬೇಳೆ ತಗೊಳ್ಳೋದ್ರಿಂದ ಅದನ್ನ ನೀವು ಇಗ್ನೈಟ್ ಮಾಡ್ಬೋದು. ಸೊ ಹೆಸರು ಬೇಳೆ ಹೇಗಪ್ಪ ಕನ್ಸ್ಯೂಮ್ ಮಾಡಬೇಕು ಅಂದರೆ ಯಾವ ರೀತಿಲಿ ನಾವು ಹೆಸರು ಬೇಳೆನ ಉಪಯೋಗಿಸಿದ್ರೆ ನಮಗೆ ಜ್ವರ ಕಮ್ಮಿ ಆಗುತ್ತೆ ಅಂತ ಹೇಳೋದಾದರೆ, ಹೆಸರು ಬೇಳೆನ ಒಂದು 15 ನಿಮಿಷ ನೆನೆಸಿಡಬೇಕು. ನೆನೆಸಿಟ್ಟು ಅಂದರೆ ಫಸ್ಟ್ ಕ್ಲೀನ್ ಮಾಡಿಕೊಂಡು 15 ನಿಮಿಷ ಅದನ್ನು ನೆನೆಸಿಟ್ಟು ಕಡೆಗೆ ಅದನ್ನು ಬಾಯ್ಲಿಂಗ್ ವಾಟರ್, ಅಂದರೆ ಇವಾಗ ಕುದಿಯೋ ನೀರಲ್ಲಿ ನಾವು 15 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಅಥವಾ ಇದು ಕಷ್ಟ ಆಗುತ್ತೆ ನಿಮಗೆ ಅಂತಂತಾದರೆ ಕುಕ್ಕರ್ಗಳಲ್ಲಿ ಅಥವಾ ಸ್ಟೀಮರ್ಗಳು ಸಾಮಾನ್ಯವಾಗಿರುತ್ತೆ, ಆ ಸ್ಟೀಮರ್ಗಳಲ್ಲಿ ನೀವು ಒಂದು 15 to 20 ಮಿನಿಟ್ಸ್ ಅದನ್ನ ಬಾಯ್ಲ್ ಮಾಡೋದಾಗಲಿ, ಸ್ಟೀಮ್ ಮಾಡಿದ್ರೆ ಅದಕ್ಕೆ ಅನುಕೂಲವಾಗಿ. ಹೆಸರು ಬೇಳೆ ಜೊತೆಗೆ ಯಾವುದೆಲ್ಲ ತರಕಾರಿಗಳು ಹಾಕೊಳ್ಬೋದು, ಅಲ್ಲಿ ಟೊಮೆಟೊ, ಆಮೇಲೆ ಸ್ಪೈಸಸಲ್ಲಿ ಅಂತ ಬಂದಾಗ ಜೀರಿಗೆ ತುಂಬ ಇಂಪಾರ್ಟೆಂಟ್. ಜೀರ್ಣ ಶಕ್ತಿಗೆ ಜೀರಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಜೀರಿಗೆ, ಅದಾದ ನಂತರ ಮೆಣಸಿನ ಕಾಳು. ಇವಾಗ ಕೇಳಿರ್ತಾರ ಮೆಣಸು, ಬಿಳಿ ಮೆಣಸು ಬರುತ್ತೆ, ಕರಿ ಮೆಣಸು ಬರುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಉಪಯೋಗಿಸುವಂಥದ್ದು ಕರಿ ಮೆಣಸು ಉಪಯೋಗಿಸ್ಬೇಕಾಗತ್ತೆ. ಇದು ಮೂರೇ ಸಾಮಗ್ರಿಗಳಿಂದ ನೀವು ರೆಡಿ ಮಾಡ್ಕೊಳ್ಬೋದು. ಸಾಂಬಾರು ಅಥವಾ ರಸಮ್ ಅನ್ನೋದು ರೆಡಿ ಮಾಡಿ, ಆಮೇಲೆ ರೇಷನ್ ಅಕ್ಕಿ ಅಂತ ಕೇಳಿರ್ತೀರ, ಅಕ್ಕಿ ವೆರೈಟಿಲಿ ಇವಾಗ ಹೊಸ ಅಕ್ಕಿ, ಹಳೆ ಅಕ್ಕಿ ಅಂತ ಕೇಳಿರ್ತೀರ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹಳೆ ಅಕ್ಕಿ ಅನ್ನೋದನ್ನು ನಾವು ಉಪಯೋಗಿಸಿದಾಗ ಅಲ್ಲಿ ಜೀರ್ಣಶಕ್ತಿ ನಮಗೆ ಇಂಪ್ರೂವ್ ಆಗುತ್ತೆ. ಆಮೇಲೆ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡೋದಕ್ಕೆ ನಾವು ಏನು ಮಾಡಬೇಕಾಗತ್ತೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ ತಣ್ಣೀರು ಬಟ್ಟೆ ಹಾಕೋದಾಗಿರ್ಬೋದು, ಫೋರ್ ಹೆಡ್ಗೆ ತಣ್ಣೀರು ಬಟ್ಟೆ ಹಾಕೋದಾಗಿರ್ಬೋದು. ತದನಂತರ ಇವಾಗ ಫ್ರೂಟ್ಸಲ್ಲಿ ಅಂತ ಬಂದಾಗ ಪೊಮೊಗ್ರಾನೆಟ್ ಕನ್ಸ್ಯೂಮ್ ಮಾಡೋದು, ಅದು ಜೀರ್ಣಶಕ್ತಿಗೆ ಅನುಕೂಲ ಮಾಡುತ್ತೆ. ಹಾಗೆ ರೋಗನ ಅಂದರೆ ಬ್ಯಾಕ್ಟೀರಿಯಲ್ಲೂ ಹೌದು, ಆ್ಯಂಟಿ ಆಕ್ಸಿಡೆಂಟ್ಸ್ನ ಇಂಪ್ರೂವ್ ಮಾಡುವಂಥ ಒಂದು ಕೆಪಾಸಿಟಿ ನಿಮಗೆ ಪೊಮೊಗ್ರಾನೆಟಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಉಪಯೋಗಿಸೋದ್ರಿಂದ ನಿಮಗೆ ಜ್ವರ ಕಮ್ಮಿ ಆಗುತ್ತೆ. ಅದ್ರ ಕುಕಿಂಗ್ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆಲ್ಲ ನಾವು ಯಾವುದೆಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಯಾವ ಸ್ಪೈಸಸ್ ಆ್ಯಡ್ ಮಾಡ್ಬೋದಾಗಿದೆ ಅದು ಪ್ರಿಪ್ರೇಷನಲ್ಲಿ ಅಂತಂದರೆ, ಫಸ್ಟಿಗೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಬೋದು, ಹಾಗೆ ಸೋರೆಕಾಯಿ ಆ್ಯಡ್ ಮಾಡ್ಕೊಳ್ಬೋದಾಗಿದೆ. ಅಂದರೆ ಇವಾಗ ಬಾಟಲ್ ಗಾರ್ಡ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಆ ಕುಕ್ಕಿಂಗಲ್ಲಿ. ಅದನ್ನು ಅಷ್ಟೇ ಸೇಮ್ ಪ್ರೊಸೀಜರಲ್ಲೇ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅಥವಾ ಸ್ಟೀಮ್ ಮಾಡಿ ಸ್ವಲ್ಪ ಮೆತ್ತಗಾಗಬೇಕು. ಅದು ಹೆಸರು ಬೇಳೆ ಮತ್ತು ಅದು ಏನೇ ವೆಜಿಟೇಬಲ್ಸ್ ನೀವು ಆ್ಯಡ್ ಮಾಡ್ತೀರಾ ಅಂದ್ರೂ ಅದು ಒಂದು ಸ್ವಲ್ಪ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅಂದರೆ ತುಂಬ ಗಟ್ಟಿ ಇರಬಾರ್ದು, ತಿನ್ನೋದಕ್ಕೆ ನೀವು ತಿನ್ನಬೇಕಾದ್ರೆ ತುಂಬ ಗಟ್ಟಿ ಅನಿಸ್ಬಾರ್ದು. ಅಂದರೆ ಜೀರ್ಣ ಹೌದಪ್ಪ ಇವಾಗ ನಾಲ್ಗೆಲ್ಲಿ ಇಟ್ಟ ತಕ್ಷಣ ನಿಮ್ಗೆ ಅದು ಜೀರ್ಣ ಆಗುತ್ತೆ ಅನ್ನೋ ಥರ ಇರಬೇಕು. ಹಾಗೆ ಆದಾಗ ನಿಮ್ಗೆ ಅದು ಡೈಜೆಷನ್ಗೆ, ಅಂದರೆ ಟಂಗಿಂದಾನೇ ನಿಮಗೆ ಇವಾಗ ನಾಲ್ಗೆ ಸಾಮಾನ್ಯವಾಗಿ ಜ್ವರ ಬಂದಾಗ ನಾಲ್ಗೆ ಅರುಚಿ ಇರುತ್ತೆ. ಸೊ ಅದನ್ನೆಲ್ಲ ಕ್ಯೂರ್ ಮಾಡೋದಕ್ಕೆ ನಿಮಗೆ ಅಂದರೆ ಜ್ವರದ ಸಿಂಪ್ಟಮ್ಸ್ ಕ್ಯೂರ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಯಾವುದೆಲ್ಲ ಫ್ರೂಟ್ಸು, ಪೊಮೊಗ್ರಾನೆಟ್ ಬೆಸ್ಟ್. ಯಾಕೆಂದರೆ ಇವಾಗ ಯಾವುದೇ ನೀವು ರೋಗದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ರೆ ಆ್ಯಪಲ್ ಮತ್ತು ಪೊಮೊಗ್ರಾನೆಟ್ ಪ್ರಿಫರ್ ಮಾಡ್ತೀವಿ. ನಾನಿಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇರೋದು ಪೊಮೊಗ್ರಾನೆಟ್.
ಇಲ್ಲಿ ಕೆಲವೊಮ್ಮೆ ಇವಾಗ ಕೆಲವೊಬ್ಬರಿಗೆ ನೆಗಡಿ ಆಗುತ್ತೆ, ಕೆಮ್ಮಾಗುತ್ತೆ ಅಂತ ಇರ್ಬೋದು. ಅಂದರೆ ಸೀಸನಲ್ ವೈಸ್ ಪೊಮೊಗ್ರಾನೇಟ್ ಇಸ್ ನಾಟ್ ಸೊ ಅಪ್ಲಿಕೇಬಲ್ ಫಾರ್ ಆಲ್ ಸೀಸನ್ಸ್ ಅಂತ ತಗೊಂಡ್ರೆ ಅಂಥ ಸಿಚುವೇಶನಲ್ಲಿ ನೀವೇನು ಮಾಡಬೇಕು, ಮೆಣಸಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ನೀವು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂದಾಗ ಅಲ್ಲಿ ನೆಗಡಿ ಅಥವಾ ಗಂಟ್ಲು ನೋವು ಏನು ಬರೋದಿಲ್ಲ. ಸೊ ಇಲ್ಲಿ ನಿಮಗೆ ಇಂಡೈರೆಕ್ಟಾಗಿ ಜ್ವರದ ಜೊತೆ ನೆಗಡಿ ಕೆಮ್ಮಿದ್ರೂ ಈ ಒಂದು ಏನು ಡಯಟ್ ಇದೆ ನಿಮ್ಗೆ ಅದು ಅನುಕೂಲ ಆಗುತ್ತೆ. ತದನಂತರ ಇವಾಗ ಪರ್ಟಿಕ್ಯುಲರ್ ಹೌದು ನಾವು ಬರೀ ಫ್ರೂಟ್ಸ್ ಅಷ್ಟೇ ತಿಂತೀವಿ ಅಥವಾ ಬರೀ ವೆಜಿಟೇಬಲ್ಸ್ ಅಷ್ಟೇ ನಾವು ಪ್ರಿಫರ್ ಮಾಡ್ತೀವಿ, ಮಾರ್ನಿಂಗ್ ಡಯಟಲ್ಲಿ ಇರ್ಬೋದು ಅಥವಾ ರಾತ್ರಿ ಡಯಟಲ್ಲಿ ಇರ್ಬೋದು ಅಂತ ಹಾಗೆ ಏನಾದರೂ ಹೇಳೋದಾದರೆ, ಅದೇ ಸೋರೆಕಾಯಿ ಅಂತ ಏನು ಹೇಳಿದೆ ಅದನ್ನೇ ನೀವು ಪೀಸಸ್ ಮಾಡಿಕೊಂಡು ಸ್ಟೀಮ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಅದನ್ನು ನೀವು ಕನ್ಸ್ಯೂಮ್ ಮಾಡ್ಕೊಳ್ಬೋದು. ತದನಂತರ ಬೇರೆ ಯಾವ ಫ್ರೂಟ್ಸ್ ಅಂತ ಹೇಳ್ತಾ ಹೋದರೆ ಆ್ಯಪಲ್ ಇಸ್ ದ ಬೆಸ್ಟ್. ಎಲ್ಲ ಸೀಸನ್ಸಲ್ಲೂ ಅವೈಲಬಲ್ಲು ಇದೆ, ಹಾಗೂ ನೀವು ಅದನ್ನು ತಗೊಳ್ಬೋದು, ಕನ್ಸ್ಯೂಮು ಮಾಡ್ಕೊಳ್ಬೋದು. ಸೊ ಆ್ಯಪಲ್ ಜೊತೆ ಒಂಚೂರು ಉಪ್ಪು ಹಾಗೆ ಮೆಣಸಿನ ಪುಡಿ, ಯಾವುದೇ ಫ್ರೂಟ್ಸ್ ಆಗಲಿ ಸ್ವಲ್ಪ ಏನಾದ್ರು ನೆಗಡಿ ಕೆಮ್ಮು ಶೀತ ಬರುತ್ತೆ ನಿಮಗೆ ಆ ಸೀಸನಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತ ಹಾಗೆ ಏನಾದ್ರು ಇದ್ದಲ್ಲಿ ಮೇಕ್ ಶ್ಯೂರ್ ಒಂದು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಒಂಚೂರು ಅದಕ್ಕೆ ನೀವು ಆ್ಯಡ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ಇಟ್. ನಮ್ಮ ಜೀವನ ಶೈಲಿ ಹೇಗಿರಬೇಕು ಜ್ವರ ಬಂದಾಗ ಅಂದರೆ ಬೆಚ್ಚಗಿರಬೇಕು, ಒಂದು ಸ್ವೆಟರ್ ಅಥವಾ ಶ್ರಗ್ ಆಗಿರ್ಬೋದು ಅಥವಾ ಜಾಕೆಟ್ ಆಗಿರ್ಬೋದು ಅದನ್ನು ಹಾಕೊಳ್ಬೇಕು, ಹಾಗೆ ಸಾಕ್ಸ್ ಹಾಕೊಳ್ಬೇಕಾಗತ್ತೆ, ಅಂದರೆ ತುಂಬ ಥಂಡಿ ಮಾಡ್ಕೊಳ್ಬಾರ್ದು. ಆಮೇಲೆ ಕಾಟನ್ ಪ್ರಿಫರ್ ಮಾಡಿ, ಅಂದರೆ ಹತ್ತಿ ಇಟ್ಕೊಳ್ಳಿ ಕಿವಿಗಳಲ್ಲಿ. ತದನಂತರ ಬಿಸಿ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಅಂದರೆ ಇವಾಗ ಅಗ್ನಿ ಅಂತ ಏನು ಹೇಳಿದೆ, ಜಾಟರ ಅಗ್ನಿ ಅಂತ ಏನು ನಾನು ಹೇಳ್ತಾ ಇದ್ದೀನಿ, ಅದನ್ನು ಇಗ್ನೈಟ್ ಮಾಡೋದಕ್ಕೆ ಅಂದರೆ ಅದು ಇಂಪ್ರೂವ್ ಮಾಡೋದಕ್ಕೆ ಬಿಸಿ ನೀರು ತುಂಬ ಅನುಕೂಲ. ಹಾಗೆ ಜ್ವರದ ಲಕ್ಷಣಗಳು ಏನೇನಿರುತ್ತೆ ಅದನ್ನೆಲ್ಲ ಬಿಸಿ ನೀರಿನಿಂದ ನೀವು ಬಿಸಿ ನೀರು ತಗೊಳ್ಳೋದ್ರಿಂದ ಅಥವಾ ಬಿಸಿ ನೀರು ಕುಡಿಯೋದ್ರಿಂದ ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಬೋದಾಗಿದೆ.